गुरुर्ब्रह्मा गुरुर्विष्णु गुरुर्देवो महेश्वरा गुरु साक्षात् परब्रह्मा तस्मै श्री गुरवे नमः। ಗಡಿಭಾಗದ ಸರ್ಕಾರಿ ಕನ್ನಡ ಶಾಲೆಯು 15 ಜುಲೈ 1948ರಂದು ಮೊಟ್ಟ ಮೊದಲಿಗೆ ಸ್ಥಾಪನೆಯಾಯಿತು. ಕನ್ನಡಾಂಬೆ ತಾಯಿ ಭುವನೇಶ್ವರಿ ಆಶೀರ್ವಾದದಿಂದ ಶಾಲೆಯ ಬೆಳವಣಿಗೆ ನಿಧಾನವಾಗಿದ್ದರೂ ನಿರಂತರವಾಗಿತ್ತು. 8-10 ಮಕ್ಕಳಿಂದ ಕರಿಯ ಹಂಚಿನ ಶಾಲೆಯ ಭಾಗ್ಯ ತೆರೆಯಲು ಪೂಜ್ಯ ಶ್ರೀ ಅಲ್ಲಮಪ್ರಭು ಸ್ವಾಮಿಗಳ ಆಶೀರ್ವಾದ ಲಭಿಸಿತ್ತು. ಜನಮೆಚ್ಚಿದ ಸಾಹುಕಾರರಾದಂಥ ಶ್ರೀ ಪ್ರಕಾಶ್ ಬಾಬಣ್ಣ ಹುಕ್ಕೇರಿಯವರ ಆಶೀರ್ವಾದದಿಂದ 4 ಕೊಠಡಿಗಳು ಶಾಲೆಗೆ ಮಂಜೂರು ಮಾಡಿದರು. ಸರ್ಕಾರದ ವಿಶಿಷ್ಟ ಯೋಜನೆಯ SDMC ರಚನೆಯ ಕಾರ್ಯಕ್ರಮ ಸಹಕಾರ ನೀಡಿತ್ತು. ಮೊದಲ SDMC ಅಧ್ಯಕ್ಷರಾಗಿ ಶ್ರೀ ಬಾಳಾಸಾಹೇಬ್ ನವನಾಳಿಯವರು ಶ್ರೀ ಪಾಂಡವ್ ಸರ್ ಅವರ ಜೊತೆಗೂಡಿ ಶ್ರೀ ನಿತೇಶ್ ಖೋತ್ ಊರಿನ ಮುಖಂಡರೊಂದಿಗೆ 4 ಹೊಸ ಕಟ್ಟಡಗಳನ್ನು ಕಟ್ಟಿ ಕನ್ನಡ ಕಹಳೆ ಮೊಳಗಿಸಿದರು. ಅದೇ ಪ್ರಕಾರ ಸದ್ಯದಲ್ಲಿ ಭಯಂಕರ ಸಾಲಿ ಪ್ರಗತಿ ಬಹಳ ಆಗಿರುತ್ತದೆ. ಸದ್ಯದಲ್ಲೆಲ್ಲ ಗುರುಗಳು ಅವರವರ ವಿಷಯದಲ್ಲಿ ಪ್ರಾರಂಭಿಸಿದ್ದಾರೆ ಮತ್ತು ಊರಲ್ಲಿ ಈಗ ನಮಗೆಲ್ಲರಿಗೂ ಸಪೋರ್ಟ್ ಕೊಟ್ಟಿದ್ದಾರೆ. ಅದಕ್ಕೆ ನನಗೆ ಬಹಳ ಆನಂದ ಆಗ್ತಿದೆ. ಅಲ್ಲಿಂದ 2008ರವರೆಗೆ ಮಕ್ಕಳ ಸಂಖ್ಯೆ 80ರಿಂದ 90ರವರೆಗೆ ಬರಲು ಮಡ್ಡೆ ಸರ್, ಜಾಧವ್ ಸರ್ ವಿನೂತನ ಕಾರ್ಯಕ್ರಮ, ಕರ್ನಾಟಕ ರಾಜ್ಯೋತ್ಸವ ಹೀಗೆ ಮಕ್ಕಳಿಗಾಗಿ ಶ್ರಮಿಸಿದರು. ಕನ್ನಡ ಶಾಲೆಗೆ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡ್ಬೇಕಂತ ಕೇಳಕ್ಕೆ ಬಂದಿದ್ದೀವಿ ರೀ. ಕನ್ನಡ ಕಲಿಬೇಕು, ಯಾಕಂದ್ರೆ ಕನ್ನಡ ಕಲ್ತ್ರೆ ಇಂಗ್ಲೀಷ್, ಹಿಂದಿ, ಉರ್ದು ಅನೇಕ ಭಾಷೆಗಳನ್ನು ನೀವು ಆರಾಮಾಗಿ ಕಲಿತೀರಿ. ಇವರ ಪ್ರಯತ್ನದಿಂದ 2ನೇ ಮಹಡಿಯ 4 ಕಟ್ಟಡಗಳನ್ನು ಕಟ್ಟಿ ಕನ್ನಡ ಸೇವೆ ಮಾಡಿದರು. ಎರಡು 2008ರಲ್ಲಿ ಶ್ರೀಮತಿ ಪಾಟೀಲ್ ಮೇಡಮ್ ಹಾಗೂ 2013ರಲ್ಲಿ ಶ್ರೀ BR ನರವಡೆ ಸರ್ ಇವರು ಶಾಲೆಗೆ ಹೊಸದಾಗಿ ಆಗಮಿಸಿದಾಗ ಮಕ್ಕಳಲ್ಲಿ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥ ಒಂದು ಹುಮ್ಮಸ್ಸನ್ನು ಬೆಳೆಸಿ ವಿಶೇಷ ನೃತ್ಯಗಳು, ಪ್ರತಿಭಾ ಕಾರಂಜಿ, ಕ್ರೀಡಾಕೂಟ, ಅಡ್ಮಿಷನ್ಗಾಗಿ ಮನೆ ಭೇಟಿ, ಆಮೇಲೆ ವೈಯಕ್ತಿಕ ಕಾಳಜಿ, ಶಾಲೆಯ ಪ್ರಗತಿ, ಕತೆ ಹೇಳೋದು, ಯೋಗಾಸನ, ಹಲವಾರು ಕಾರ್ಯಕ್ರಮಗಳಲ್ಲಿ ವಿನೂತನವಾಗಿ ಕೆಲಸ ಕಾರ್ಯ ಮಾಡಿದರು. 13ರ ನಂತರ ಶ್ರೀಮತಿ ಕಟ್ಟಿಕರ್ ಹಾಗೂ ಶ್ರೀ ಕಲಗೋಡ ಖೋತ್ ಅವರು ಶಾಲೆಗೆ SDMC ಅಧ್ಯಕ್ಷರಾದಾಗ ಭಾಗಾಯಿ ಸರ್ ಜೊತೆಗೂಡಿ ಶಾಲೆಗೆ ಶುದ್ಧ ಕುಡಿಯುವ ನೀರು, CC ಕ್ಯಾಮರಾ, ಆಮೇಲೆ ಶೌಚಾಲಯಗಳ ವ್ಯವಸ್ಥೆಯನ್ನು ಮಾಡಿದರು. ಹೀಗೆ ದಾನಿಗಳ ಭೇಟಿ, ಅನೇಕ ವಸ್ತುಗಳು ಶಾಲೆಗೆ ತಂದು ಶಾಲೆಯ ಪಠಸಂಖ್ಯೆ ಭರದಿಂದ ಏರಿಸಲು ಪ್ರಯತ್ನಿಸಿದರು. ಶಾಲೆಯನ್ನು ಚಿತ್ರಗಳಿಂದ ಶೃಂಗರಿಸಿದರು. LKG UKG ಪ್ರಾರಂಭಿಸಿದರು.
ಶ್ರೀ ಬಾಬಾ ಸಾಹೇಬ್ ಮುರ್ಕುಂಡೆ SRMC ಸದಸ್ಯರು, ಶ್ರೀ ಗಜಾನನ್ ಸಾಳುಂಗಿ ಸರ್ ಶಾಲೆಯ ಮುಖ್ಯ ಗುರುಗಳು, ಕಂಪೌಂಡ್ ವ್ಯವಸ್ಥೆ, ಸರಸ್ವತಿ ಮೂರ್ತಿ, ಕೈ ತೊಳೆಯುವ ಡ್ರೋನ್, ಅಡುಗೆ ಕೋಣೆ ವಿಶೇಷ ಪ್ರಯತ್ನದಿಂದ ಕೆಲಸಗಳನ್ನು ಮಾಡಿದರು. ಕಂಪ್ಯೂಟರ್ ವ್ಯವಸ್ಥೆ, ಸೌಂಡ್ ವ್ಯವಸ್ಥೆ, ಶಾಲೆಯ ಅಭಿವೃದ್ಧಿಗೆ ಹೀಗೆ ಅನೇಕ ಸೌಕರ್ಯಗಳನ್ನು ಮಾಡಿಕೊಟ್ಟರು. ಇದು ಮ್ಯಾಗ್ನೇಷಿಯಂ ಪಟ್ಟಿ. ಇದು ನೋಡ್ರಿ, ಈ ರೀತಿ ಪ್ರಖರವಾದ ಬೆಳಕನ್ನು ಉಂಟು ಮಾಡ್ತೀವಿ. ಸಂಧಿಗಳಲ್ಲಿ 2 ವಿಧ: ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ. ಕೊನೆಗೆ ಇಷ್ಟೆಲ್ಲ ವ್ಯವಸ್ಥಿತವಾದ ಶಾಲೆ ಇದ್ದರೂ ಕೂಡ ಜಾಗದ, ಆಟದ ಮೈದಾನದ ವ್ಯವಸ್ಥೆ ತುಂಬ ಕಾಡುತ್ತಿತ್ತು. 2023ರಲ್ಲಿ ಶ್ರೀ ಜಿನ್ನಪ್ಪ ಗಾವಡೆಯವರು ಅಧ್ಯಕ್ಷತೆ ವಹಿಸಿ ಉಳಿದ ಎಲ್ಲ ಸದಸ್ಯರ ಸಹಕಾರ ಪಡೆದು ಶಾಲೆಯ ಜಾಗಕ್ಕೋಸ್ಕರ ಅನೇಕ ಪ್ರಯತ್ನಗಳನ್ನು ಕಷ್ಟಪಟ್ಟು ಕೊನೆಗೆ ಶಾಲೆಗೆ ಒಂದು ಊರಿನ ಮುಖಂಡರಾದ ರಾಜು ಖಿಚಡೆಯವರ ಸಹಕಾರದಿಂದ ಆಟದ ಮೈದಾನ, ಶಾಲಾ ಜಾಗವನ್ನು ಮಾಡಿಕೊಟ್ಟರು. ಕನ್ನಡ ಶಾಲೆಯ ಇತಿಹಾಸ ಬದಲಿಸಲು, ಕನ್ನಡ ಶಾಲೆಯನ್ನು ಬೆಳೆಸಲು ಶ್ರೀ ಸತೀಶಣ್ಣ ಜಾರಕಿಹೊಳಿಯವರು, ಶ್ರೀ ಪ್ರಕಾಶಣ್ಣ ಹುಕ್ಕೇರಿಯವರು, ಸೌಭಾಗ್ಯವತಿ ಶಶಿಕಲಾ ಜೊಲೆ ಮೇಡಮ್ರವರು ಹೊಸ ಕೊಠಡಿಗಳನ್ನು ಒದಗಿಸಿ ಶಾಲೆಯನ್ನು ಉತ್ತುಂಗಕ್ಕೆ ಒಯ್ಯಲು ಆಶೀರ್ವಾದ ನೀಡಿದ್ದಾರೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಿಪ್ಪಾಣಿ ಗಡಿಭಾಗದ ಕನ್ನಡಿಗರಿಗೆ ಕುಲಕೋಟಿ ಕೋಟಿ ಕೋಟಿ ನಮಸ್ಕಾರಗಳು.